ಶುಶಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳಿಂದ ಚಿತ್ಕವರೆ ಮಾಡಿಕೊಂಡು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಮಸಾಲೆ ಸಾರು, ಹೆವಿ ಮಸಾಲೆ ಇರಲ್ಲ. ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ನೋಡಿ. ಫಸ್ಟು ಚಿತ್ಕವರೆ ಮತ್ತು 2 ಈರುಳ್ಳಿ, 4 ಸ್ಪೂನ್ ಧನಿಯಾ, ಒಂದು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ, ಇದು ಖಾರ ಕಮ್ಮಿ ಇದ್ರೇ ಈ ಸಾರು ಚೆನ್ನಾಗಿರೋದು. ಅದಕ್ಕೆ ಒಂದು 3 ರಿಂದ 4 ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲೀಸು, ಮತ್ತು ಇದು ಜಜ್ಜಿಬಿಟ್ಟು ಅವರೆಕಾಳನ್ನ ಉರಿಯೋಕ್ಕೆ, ಚಿತ್ಕವರೆನ ಉರಿಯೋಕ್ಕೆ, ಆಯಿತಾ. ಇದು ಫಸ್ಟ್ ಮಸಾಲೆ. ಇದು ಬಂದು ಸೆಕೆಂಡು, ಲಾಸ್ಟಲ್ಲಿ 2 ಮಿನಿಟ್ಸ್ ಇರುವಾಗ ಹಾಕೋಕ್ಕಷ್ಟೇ. ಇದು ತೆಂಗಿನಕಾಯಿ, ಗಸಗಸೆ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟೇ ನೋಡಿ, ಇಷ್ಟೇ ಬೇಕಾಗಿರೋದು. ಇವಾಗ ಪ್ರಾಸೆಸ್ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಸ್ಟವ್ ಆನ್ ಮಾಡ್ಕೋಬೇಕು. ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೋಬೇಕು. ಪ್ಯಾನ್ ಇಟ್ಕೊಂಡು 1-2 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ನಂತರ ನಾನು ಫಸ್ಟ್ ಹೇಳಿದ್ದು 2 ಆನಿಯನ್ನು, 4 ಚಿಲ್ಲೀಸು. ಖಾರ ಹೇಗಿರುತ್ತೆ ನೋಡಿ, ಒಂದೊಂದು ತುಂಬ ಖಾರ ಇರುತ್ತೆ. ಗ್ರೀನ್ ಚಿಲ್ಲೀಸು ನೋಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 3 ಮಿನಿಟ್ಸು ಫ್ರೈ ಮಾಡ್ಕೊಳ್ಳಿ. ಈ ಸಾರಿಗೆ ಖಾರ ಕಮ್ಮಿ ಇದ್ರೇ ಚೆನ್ನಾಗಿರೋದು. ನೀವು ರುಬ್ಕೊಳ್ಳುವಾಗ ಬೇಕಾದರೆ ಒಂದು ಮೆಣಸಿನಕಾಯಿ ನೆತ್ತಿಟ್ಬಿಟ್ಟು 3 ಹಾಕ್ಕೊಂಡು ರುಬ್ಕೊಂಡು ಸ್ವಲ್ಪ ಟೇಸ್ಟ್ ನೋಡಿ. ಖಾರ ಇದೆ ಅಂದರೆ ಬೇಡ, ಖಾರ ಇಲ್ಲ ಅಂದರೆ ಒಂದನ್ನು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡು ರುಬ್ಕೊಳ್ಬೋದು. ಇಷ್ಟೇ. ಇದನ್ನು 2-3 ನಿಮಿಷ ಫ್ರೈ ಮಾಡ್ಕೊತೀನಿ, ನಂತರ ತೋರಿಸ್ತೀನಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಆಫ್ ಮಾಡ್ಕೊಳ್ಳೋಣ. ನಾನೊಂದು ಸೆಂಟ್ರಲ್ ಟಿಪ್ಸ್ ತೋರಿಸ್ತೀನಿ ನೋಡಿ. ನಿಮ್ಮ ಮಿಕ್ಸಿ ಜಾರ್ಗಳು ಬಂದು ಶಾರ್ಪ್ನೆಸ್ ಕಮ್ಮಿ ಆಗಿದ್ರೆ ಸ್ವಲ್ಪ ಕಲ್ಲುಪ್ಪು ಇರುತ್ತಲ್ವ, ಕಲ್ಲುಪ್ಪನ್ನ ಇದೆಲ್ಲ ಜಾರಲ್ಲಿ ಹಾಕ್ಬಿಟ್ಟು ಒಂದು 10 ಸೆಕೆಂಡ್ 15 ಸೆಕೆಂಡ್ಸ್ ಬಿಟ್ಟು ಓಡಿಸಿ ಆ ಉಪ್ಪನ್ನ ನೀವು ಯೂಸ್ ಮಾಡೋ ಉಪ್ಪಲ್ಲಿ ಹಾಕ್ಕೊಳ್ಳಿ. ನಿಮ್ಮ ಬ್ಲೇಡು ಶಾರ್ಪ್ ಆಗುತ್ತೆ. ಓಕೆನಾ? ನೋಡಿ, ನೆಕ್ಸ್ಟು ಅದೇ ಜಾರಿಗೆ ನಾನು ಫ್ರೈ ಮಾಡಿದ ಆನಿಯನ್, ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡು ಧನಿಯಾ ಪೌಡ್ರ್ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರ್ತೀನಿ. ಇದು ಫಸ್ಟ್ ಮಸಾಲೆ ಇದಕ್ಕೆ ಹಾಕೋದು, ಚಿತ್ಕವರೆಗೆ ಹಾಕೋದು. ನಂತರ ಕುಕ್ಕರ್ ಇಟ್ಟು ಸ್ಟವ್ ಆನ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಇಷ್ಟು ಈರುಳ್ಳಿ, ಜಜ್ಜಿರೋ ಈರುಳ್ಳಿನ ಇದಕ್ಕೆ ಹಾಕ್ಬೇಕು. ಬಿಸಿ ಆದಮೇಲೆ ಈ ಥರ ಈ ಕಾಳನ್ನ ಹಾಕಿ ಹುರ್ಕೋಬೇಕು. ಇದು ಅವರೆಕಾಳು ಸೀಸನ್ ಅಲ್ವಾ, ಇವತ್ತು ಸ್ಟಾರ್ಟ್ ಆಗಿದೆ. ನಾನು ಇವತ್ತಿಗೆ ಚಿತ್ಕವರೆ ಮಾಡ್ತಾ ಇದ್ದೀನಿ ಮನೆಯಲ್ಲಿ. ಈ ಸಾರು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಪೂರಿಗೆ, ದೋಸೆಗೆ, ಇಡ್ಲಿಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಜಾಸ್ತಿ ಖಾರ ಇರಲ್ಲ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿರೋ ನೀರೆಲ್ಲ ಡ್ರೈ ಆಗೋಷ್ಟು ಹುರ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕಬೇಕು. ತುಂಬ ಜಾಸ್ತಿ ಹಾಕಬೇಡಿ ಅರಿಶಿನ, ಸ್ವಲ್ಪನೇ ಸ್ವಲ್ಪ ಹಾಕಿ, ಒಂದಿಷ್ಟೇ ಇಷ್ಟು. ಈ ಥರ ನೀರಿರುತ್ತೆ. ಈ ನೀರೆಲ್ಲ ಡ್ರೈನ್ ಆಗಬೇಕು. ಆದಮೇಲೆ ನಾವು ಅದೇ ಜಾರಲ್ಲಿ ಹಾಕಿದ್ದೀವಲ್ಲ, ಆ ಮಸಾಲೆ ರುಬ್ಕೊಂಡು ಬಂದು ಇದಕ್ಕೆ ಹಾಕಿ
ಒಂದು ವಿಷಲ್ ಬರೆಸಿ ಓಪನ್ ಸ್ವಲ್ಪ ಹೊತ್ತಿಗೆ ಹಿಂಗೆ ಫ್ರೆಶರ್ನ ರಿಲೀಸ್ ಮಾಡಿಬಿಟ್ರೆ ಕಾಳು ಚೆನ್ನಾಗಿ ಸಾಫ್ಟಾಗಿ ಸ್ಮ್ಯಾಶ್ ಆಗಿರಲ್ಲ, ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಮಸಾಲೆ ರುಬ್ಕೊಂಡ್ಬರ್ತೀನಿ. ನೋಡಿ ಕಾಳು ಚೆನ್ನಾಗೆಲ್ಲ ಹುರಿದಿದ್ದೀನಿ. ಇವಾಗ ರುಬ್ಕೊಂಡು ಬಂದಿರೋ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು. ಈ ಕಲರ್ ಇರುತ್ತೆ ಸಾರು. ಇವಾಗ ಸ್ವಲ್ಪ ಖಾರ ಟೇಸ್ಟ್ ನೋಡ್ಕೊಳ್ಳಿ. ಸಾಕು, ನಾನು 2.5 ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಇದು ಮನೇಲಿ ಮಾಡಿರೋ ಧನಿಯಾ ಪೌಡ್ರು, ತುಂಬ ಸುವಾಸನೆಯಾಗಿದೆ. ಇವಾಗಿನ ಸ್ವಲ್ಪ ನೀರು ಸೇರಿಸ್ಕೊಂಡು ಲಿಡ್ ಮುಚ್ಚಿ ಒಂದು ವಿಷಲು ಅಷ್ಟೇ. ವಿಷಲ್ ಬರೆಸಿ ತೆಗೆದುಬಿಡ್ಬೇಕು, ಇಲ್ಲಾಂದರೆ ಕಾಳು ತುಂಬ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ನಾನು ವಿಷಲ್ ಬಂದು ತೆಗಿವಾಗ ತೋರಿಸ್ತೀನಿ. ನೆಕ್ಸ್ಟು ಈ ಮಸಾಲೆನ ರುಬ್ಕೊಂಡು ರೆಡಿಯಾಗಿ ಇಟ್ಕೊತೀನಿ. ನಾನು ಈ ಚಿಲ್ಲಿಸ್ನ ತೆಗೆದಿಟ್ಟಿದ್ದೆ, ಖಾರ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಇದನ್ನು ಇದರಲ್ಲಿ ಸೇರಿಸ್ಕೊತೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಕಾಳು ಯಾವ ಥರ ಇದೆ ಅಂತ. ವಿಷಲ್ ಬಂದಮೇಲೆ ಒಂದು 5 ನಿಮಿಷ ಬಿಟ್ಟು ಈ ಥರ ಇರುತ್ತೆ. ಇವಾಗ ಇದಕ್ಕೆ ಈ ತೆಂಗಿನಕಾಯಿ ಮಸಾಲೆನ ಆ್ಯಡ್ ಮಾಡಿ 2 ನಿಮಿಷ ಮಾತ್ರನೇ ಕುದಿಸ್ಬೇಕು, ತುಂಬ ಕುದಿಸ್ಬಾರ್ದು. ತೋರಿಸ್ತೀನಿ ಇವಾಗ ನೋಡಿ. 2 ನಿಮಿಷ ಕುದಿಬೇಕಷ್ಟೇ. ನೋಡಿ ಸಾರು ಈ ಥರ ಇರುತ್ತೆ. ಡಿಶ್ ಔಟ್ ಮಾಡಿ ನಾನು ತೋರಿಸ್ತೀನಿ. 2 ನಿಮಿಷ ಈ ತೆಂಗಿನಕಾಯಿ ಮಸಾಲೆ ಹಾಕಿದ್ಮೇಲೆ ನೋಡಿ ಕುದೀತಾ ಇದೆ. ನಾನು ಆಫ್ ಮಾಡಿಬಿಡ್ತೀನಿ. 2 ಮಿನಿಟ್ಸ್ ಆಯಿತು. ಆಫ್ ಮಾಡಿಬಿಟ್ಟು ನಾನು ಡಿಶ್ ಔಟ್ ಮಾಡಿ ತೋರಿಸ್ತೀನಿ. ನೋಡಿ ಫೈನಲಿ ನಾನು ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಬರುತ್ತೆ, ಗಟ್ಟಿಯಾಗಿರುತ್ತೆ ಸಾರು. ಇದು ನಮ್ಮ ಅತ್ತೆ ಮನೆ ಸ್ಟೈಲಲ್ಲಿ ಮಾಡೋದು. ಖಾರ ಜಾಸ್ತಿ ಇರೋ ನೋಡಿ, ಹಿಂಗೆ ಬೇಳೆ ಜಾಸ್ತಿ ಇರುತ್ತೆ ಈ ಥರ. ನೋಡಿ ಪೂರಿಗಂತೂ ಸಖತ್ತಾಗಿರುತ್ತೆ. ನೋಡಿ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಆಯಿತಾ?